ಎಲ್ಲರಿಗೂ ನಮಸ್ಕಾರ. ಆಚಾರ್ಯ ತಪಸಾ ಅಮ್ನಾಯ ಜಪೇನ ನಿಯಮೇನ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚಧಾ ಅಂತ ಶಾಸ್ತ್ರ ಹೇಳ್ತದೆ. ಆಚಾರ್ಯ ತಪಸ ದೇವಸ್ಥಾನದ ತಂತ್ರಿವರೇಣ್ಯರು ದೇವಸ್ಥಾನದ ಕುರಿತಾಗಿ ಜಪವನ್ನು ಮಾಡಿ ಆ ಮೂಲಕವಾಗಿ ತನ್ನ ವರ್ಚಸ್ಸನ್ನು ವೃದ್ಧಿಸಿಕೊಂಡು ವಿಶೇಷವಾಗಿ ದೇವರಿಗೆ ಪ್ರತಿಷ್ಠೆ ಬ್ರಹ್ಮಕಲಶಾದಿಗಳನ್ನು ನೆರವೇರಿಸುವ ಮೂಲಕವಾಗಿ ಆ ಕ್ಷೇತ್ರದಲ್ಲಿ ಒಂದು ಸಾನ್ನಿಧ್ಯವನ್ನು ಕಂಡುಕೊಳ್ಳುವಲ್ಲಿ ಪ್ರಧಾನ ಪಾತ್ರ ವಹಿಸಿಕೊಂಡವರು. ಗಿಡ ನೆಟ್ಟರೆ ಸಾಕಾಗುವುದಿಲ್ಲ, ಗಿಡವನ್ನು ಬೆಳೆಸಬೇಕಾದರೆ ನೀರು ಗೊಬ್ಬರ ಎಲ್ಲ ಹಾಕಬೇಕು. ಆ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯವೂ ದೇವರ ಪೂಜೆ ನಡೆಯಬೇಕು. ಅಂತಹ ಕಾಯಕಕ್ಕೆ ತಮ್ಮನ್ನು ತೊಡಗಿಸಿಕೊಂಡವರು ಅರ್ಚಕರು. ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರ ಅಂತ ಮಾತಿದೆ. ಅರ್ಚಕನ ತಪೋಬಲದಿಂದಾಗಿ ಒಂದು ಕಲ್ಲೂ ಸಹ ದೇವರಾಗ್ತಾರೆ ಅಂತ. ಅದೇ ರೀತಿ ಅರ್ಚಕನು ತಾದಾತ್ಮ್ಯ ಭಾವದಿಂದ ದೇವರನ್ನು ಕುರಿತಾಗಿ ವಿಶೇಷವಾಗಿ ಧ್ಯಾನಿಸಿ ಆ ಭಗವಂತನನ್ನು ತನ್ನ ಹೃದಯ ಕಮಲದಲ್ಲಿ ಕಲ್ಪಿಸಿಕೊಂಡು ಅವನನ್ನೇ ಆ ಬಿಂಬದಲ್ಲಿಯೂ ಕಲ್ಪಿಸಿಕೊಂಡು ನಿತ್ಯ ಆರಾಧನೆ ಮಾಡೋದರಿಂದಲೂ ಸಾನ್ನಿಧ್ಯ ವೃದ್ಧಿಯಾಗ್ತದೆ ಅಂತ. ಅದೇ ರೀತಿಯಾಗಿ ಆಮ್ನಾಯ ಜಪೇನ ಇಡೀ ಸನಾತನ ಧರ್ಮ ಬೇರೂರಿದ್ದು ವೇದಗಳಲ್ಲಿ. ಅಂತಹ ವೇದಗಳು ಭಗವತ್ಪರವಾಗಿ ನಿತ್ಯ ಸ್ತೋತ್ರ ಮಾಡುವಂಥದ್ದು, ಯಾರೊಬ್ಬನಿಂದಲೂ ರಚಿತವಾದದ್ದಲ್ಲ, ಅಪೌರುಷೇಯವಾದದ್ದು. ಅಂತಹ ವೇದಗಳ ಪಾರಾಯಣದಿಂದ ಕ್ಷೇತ್ರ ವೃದ್ಧಿಯಾಗುತ್ತದೆ. ನಿಯಮೇನ ಚ ನಿಯಮ ಹೇಳಿದರೆ ನಿಯಮಗಳ ಪರಿಪಾಲನೆ. ಪ್ರಾತಃ ಕಾಲದಲ್ಲಿ ಇಷ್ಟು ಹೊತ್ತಿಗೆ ಪೂಜೆ, ಮಧ್ಯಾಹ್ನದಲ್ಲಿ ಈ ರೀತಿಯಾಗಿ ಆರಾಧನೆ, ರಾತ್ರಿ ಹೊತ್ತು ಹೀಗೆ ಪೂಜೆ. ಇದೆಲ್ಲ ಪೂಜೆಗಳಲ್ಲಿ ಇಂತಹ ನೈವೇದ್ಯಗಳು, ಈ ರೀತಿಯಾಗಿ ಅಭಿಷೇಕಗಳು, ಅದಕ್ಕೆ ಇಂತಹ ಮಂತ್ರಗಳು, ಈ ಪ್ರತಿನಿತ್ಯ ನಡೆಯುವಂತಹ ವ್ಯವಸ್ಥೆಯೊಂದಿಗೆ ಶುಕ್ರವಾರ ಆದರೆ ಹೀಗೆ, ಸಂಕ್ರಾಂತಿ ಆದರೆ ಹೀಗೆ, ಹುಣ್ಣಿಮೆ ಆದರೆ ಹೀಗೆ, ವಾರ್ಷಿಕವಾಗಿ ಕೆಲವು ದಿನಗಳಲ್ಲಿ ಹೀಗೆ, ಬರುವ ದಿನಗಳಲ್ಲಿ ಹೀಗೆ ಎಲ್ಲ ನಿಯಮ ಮಾಡಿತು. ಆ ನಿಯಮಗಳನ್ನು ದೇವಸ್ಥಾನದ ಆಚಾರ್ಯ ವರ್ಗ ನಿರ್ಣಯ ಮಾಡಿ ಹೇಳ್ತದೆ. ಆಚಾರ್ಯ ವಚನಂ ಗ್ರಾಹ್ಯಂ ಕ್ಷೇತ್ರಾಚಾರ್ಯ ನಿರ್ಣಯ ಅಂತ. ಕ್ಷೇತ್ರದ ಆಚಾರ್ಯ ಸ್ಥಾನದವರು ಹೀಗಾಗಬೇಕು ಅಂತ ಎಲ್ಲರೊಂದಿಗೆ ಚರ್ಚಿಸಿ ನಿರ್ಣಯವನ್ನು ದೇವರ ಎದುರಲ್ಲಿ ಘೋಷಿಸ್ತಾರೆ. ಆ ನಿಯಮದಂತೆ ನಡೆದರೆ ಕ್ಷೇತ್ರ ವೃದ್ಧಿಯಾಗ್ತದೆ. ಅದೇ ರೀತಿಯಾಗಿ ಉತ್ಸವ, ಪ್ರತಿ ವರ್ಷ ನಡೆದಕ್ಕಂತಹ ವರ್ಷಾವಧಿ ಜಾತ್ರೆ, ಧ್ವಜಾರೋಹಣದಿಂದ ಅವಭೃತ ಪರ್ಯಂತ. ಇದಲ್ಲದೆ ಒಂದಷ್ಟು ಉತ್ಸವಗಳಿವೆ. ದೇವಿ ದೇವಸ್ಥಾನ ಆದರೆ ನವರಾತ್ರಿ. ಅದೇ ರೀತಿಯಾಗಿ ಪಂಚಪರ್ವಗಳು ಅಂತ, ಕೊರಳು ಹಾಕೋದು ಹಬ್ಬ ಇರ್ಬೋದು, ಅದೇ ರೀತಿಯಾಗಿ ದೀಪಾವಳಿಯ ಹಬ್ಬ ಇರ್ಬೋದು. ಇಂತಹ ಹಲವಾರು ಹಬ್ಬಗಳ ಮೂಲಕವಾಗಿ, ಈ ಉತ್ಸವಗಳ ಮೂಲಕವಾಗಿ ಕ್ಷೇತ್ರದ ಅಭಿವೃದ್ಧಿ. ಆಮೇಲೆ ಅನ್ನದಾನೇನ ಬಂದಂತಹ ಭಜಕರಿಗೆ ವಿಶೇಷವಾಗಿ ಯಥಾಯೋಗ್ಯವಾಗಿ ಎಷ್ಟು ಸಾಧ್ಯವೋ ಅಷ್ಟು ಉತ್ಕೃಷ್ಟ ಮಟ್ಟದಲ್ಲಿ ಅನ್ನದಾನವನ್ನು ಮಾಡುವ ಮೂಲಕವಾಗಿ ಕ್ಷೇತ್ರ ವೃದ್ಧಿಯಾಗ್ತದೆ. ಹೀಗೆ 5 ರೀತಿಯಾಗಿ ಕ್ಷೇತ್ರ ವೃದ್ಧಿಯಾಗ್ತದೆ ಅಂತ. ಈ ಕ್ಷೇತ್ರ ವೃದ್ಧಿಗೆ ಹಿಂದಿನ ಋಷಿಗಳು ಆರಿಸಿಕೊಂಡದ್ದು ನಗರ ಪ್ರದೇಶ ಅಲ್ಲ, ಯಾವುದೋ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ದೇವತಾ ಸಾನ್ನಿಧ್ಯ ಇರುವುದನ್ನು ಕಂಡುಹಿಡಿದಿದ್ದಾರೆ. ದೂರದ ಕೇದಾರನಾಥ ಇರ್ಬೋದು, ಬದ್ರಿನಾಥ ಇರ್ಬೋದು. ಈ ಕ್ಷೇತ್ರಗಳಲ್ಲಿಯೂ ಸಹ ಹೋಗಲಿಕ್ಕೆ ತುಂಬ ಕಷ್ಟ ಇರ್ಬೋದು, ಈಗಲೂ ಕಷ್ಟ ಇದೆ. ಆದರೂ ಆ ಕ್ಷೇತ್ರಗಳಲ್ಲಿ ದೇವರಿರುವುದನ್ನು ಕಂಡುಕೊಂಡಿದ್ದಾರೆ. ಅದನ್ನು ಆ ರೀತಿ ಉಪಾಸನೆ ಮಾಡಿದ್ದಾರೆ. ಈ ಉಪಾಸನೆ ಮಾಡೋದರಿಂದಾಗಿ ಇಂಥ ಹಲವಾರು ಕ್ಷೇತ್ರಗಳು ಅಲ್ಲಲ್ಲಿ ಹುಟ್ಟಿದೆ. ಈ ಎಲ್ಲ ವಿವರಗಳಿಗೆ ಕಟೀಲು ಹೊರತಲ್ಲ. ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಎನ್ನುವುದು ಒಂದು ಹಳ್ಳಿಗಳಲ್ಲಿ ಹಳ್ಳಿ. ಈಗ ಭಕ್ತಾದಿಗಳು ಬರೋದರಿಂದ ಅದು ಒಂದು ಸ್ವಲ್ಪ ಜನ ನಮ್ಮಲ್ಲಿ ಕಾಣಲಿಕ್ಕೆ ಸಿಗ್ತಾರೆ. ಅಂದರೆ ಹಳ್ಳಿಗಳಲ್ಲಿ ಹಳ್ಳಿ. ಅಂತಹ ಹಳ್ಳಿಯಲ್ಲಿ
ಕ್ಷೇತ್ರವನ್ನು ಸ್ವಯಂಭೂ ಸನ್ನಿಧಾನವನ್ನು ಕಂಡುಕೊಂಡಿದ್ದಾರೆ. ಇಲ್ಲಿ ಯಾರು ಪ್ರತಿಷ್ಠೆ ಮಾಡಿದ ದೇವರಲ್ಲ, ಸ್ವತಃ ದೇವರೇ ತಾನು ನಂದಿನಿಯ ಮಗಳಾಗಿ ಜನಿಸಬೇಕು ಎನ್ನುವಂತಹ ಇಚ್ಛೆಯಿಂದ ಇದೇ ಜಾಗದಲ್ಲಿ ಅರುಣಾಸುರನನ್ನು ಕೊಂದು ಆ ಮೂಲಕವಾಗಿ ಕಟೀಲಿನಲ್ಲಿ ಬಂದು ನೆಲೆ ನಿಂತಿದ್ದಾಳೆ. ಅಂತಹ ಉದ್ಭವ ಲಿಂಗಕ್ಕೆ ದುರ್ಗಾ ಸ್ವರೂಪವನ್ನು ಋಷಿಗಳು ಕಂಡುಹಿಡಿದಿದ್ದಾರೆ. ಆ ಪ್ರಕಾರ ಪೂಜೆ ನಡೀತದೆ. ಪೂಜೆ ನಡೆಯುವ ಸಂದರ್ಭದಲ್ಲಿ ಈ 5 ಕ್ರಮಗಳನ್ನು ಕಟೀಲಲ್ಲಿ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತೇವೆ. ಆಚಾರ್ಯ ತಪಸ್ಸ, ಇಲ್ಲಿ ತಂತ್ರಿಗಳು ಅಂತ ಯಾರಿದ್ದಾರೋ ಅದು ಶಿಬರೂರು ಮಠದ ತಂತ್ರಿಗಳು ಅಂತ ನಿರ್ಣಯ, ಕಲಿತವರೇ ಆಗಿರ್ತಾರೆ ಅವರು. ಅವರನ್ನೇ ದೇವಸ್ಥಾನದಲ್ಲಿ ತಂತ್ರಿ ಸ್ಥಾನದಲ್ಲಿ ಕಲ್ಪಿಸಿಕೊಂಡು ಇಲ್ಲಿ ಪೂಜಾ ವಿಧಿಗಳು ನಡೀತದೆ. ಅದೇ ರೀತಿಯಾಗಿ ಅರ್ಚಕ ಸ್ಥಾನದಲ್ಲಿ ಆಸರಣ್ಣ ಪರಂಪರೆ ಅವರೇ ಅರ್ಚಕರಾಗಿರ್ತಾರೆ. ಇವರಿಬ್ಬರನ್ನು ಬಿಟ್ಟು ದೇವಸ್ಥಾನದ ಗರ್ಭಗುಡಿಯೊಳಗೆ ಯಾರೂ ಹೋಗತಕ್ಕದ್ದಲ್ಲ ಅಂತ ನಿಯಮ ಇದೆ. ಹಾಗಾಗಿ ಅವರೇ ಆ ದೇವಸ್ಥಾನದಲ್ಲಿ ಇದ್ದುಕೊಂಡು ಅವರ ತಪೋಬಲದಿಂದಾಗಿ ಕ್ಷೇತ್ರದ ವೃದ್ಧಿಯನ್ನು ಮಾಡಿದ್ದಾರೆ. ಹಿಂದಿರತಕ್ಕಂತಹ ಎಲ್ಲ ತಂತ್ರಿಗಳು, ಅದರಲ್ಲೂ ನಮಗೆ ಈಗ ನೆನಪಿರತಕ್ಕಂತಹ ಪ್ರಾತಸ್ಮರಣೀಯಂತಹ ಹಯಗ್ರೀವ ತಂತ್ರಿಗಳು ಕಟೀಲು ಕ್ಷೇತ್ರದ ಅಭಿವೃದ್ಧಿಗಾಗಿ ತುಂಬ ಶ್ರಮಿಸಿದವರು, ತುಂಬ ಜಪ ಮಾಡಿದವರು. 2007ನೇ ಬ್ರಹ್ಮಕಲಶಕ್ಕೆ ಸುಮಾರು 20 ವರ್ಷಗಳ ನಂತರ ಬ್ರಹ್ಮಕಲಶ ಆಗುವಾಗ ಬ್ರಹ್ಮಕಲಶ ಮುಗಿಸಿ ಹೊರಬಂದಂತಹ ತಂತ್ರಿಗಳು ಹೇಳಿದ್ದು 5 ವರ್ಷ ನಿರಂತರವಾಗಿ ಮಾಡಿದಂತಹ ಜಪವನ್ನು ದೇವರ ಬಿಂಬಕ್ಕೆ ಸೇರಿಸಿಬಿಟ್ಟೆ ಅಂತ ಸಂತೋಷದಲ್ಲಿ ಹೇಳಿದ್ದಾರೆ. ಅಷ್ಟು ಜಪ ದೇವರಿಗೋಸ್ಕರ ಮಾಡಿದವರು. ಅಂತಹ ತಂತ್ರಿಗಳು ಈಗ ವರ್ತಮಾನ ಕಾಲದಲ್ಲಿ ವೇದವ್ಯಾಸ ತಂತ್ರಿಗಳು ಅದೇ ರೀತಿಯಾಗಿ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅರ್ಚಕರು ಎಲ್ಲರಿಗೂ ಗೊತ್ತಿದ್ದಾಗೆ ಗೋಪಾಲಕೃಷ್ಣ ಆಸರಣ್ಣರಂತಹ, ಶ್ರೀನಿವಾಸ ಆಸರಣ್ಣರಂತಹ, ಕೃಷ್ಣಾಸರಣ್ಣರಂತಹ, ಸದಾನಂದ ಆಸರಣ್ಣರಂತಹ 4 ಅಣ್ಣ ತಮ್ಮಂದಿರ ಅತ್ಯಂತ ಒಡನಾಟದಲ್ಲಿ ಪರಸ್ಪರ ಐಕಮತ್ಯದಲ್ಲಿ ಕಟೀಲಿನ ಕ್ಷೇತ್ರ ತುಂಬ ಬೆಳಗಿದೆ. 1944ನೇ ಇಸವಿಯ ಮಿಥುನ ಮಾಸದ 2ನೇ ಶುಕ್ರವಾರ ದೇವಸ್ಥಾನವೇ ಮುಳುಗುವಷ್ಟು ಪ್ರಳಯ ಕಾಲದ ನೆರೆ ಬಂದು ದೇವಸ್ಥಾನವು ಸಂಪೂರ್ಣವಾಗಿ ಕೊಚ್ಚಿ ಹೋಗುವ ಸಂದರ್ಭದಲ್ಲಿ ದೇವರು ಹೋದರೂ ನಾನೂ ಹೋಗ್ತೇನೆ ಅಂತ ವಿಶೇಷವಾಗಿ ದೇವರ ಮೇಲೆ ನಂಬಿಕೆಯಿಂದ ಶ್ರದ್ಧೆಯಿಂದ ಸ್ನಾನ ಮಾಡಿ ದೇವರ ಗರ್ಭಗುಡಿಯೊಳಗೆ ಕೂತ್ಕೊಂಡವರು ಅಚಲವಾಗಿ ಯಾರು ಹೇಳಿದರೂ ಹೊರಗೆ ಬರಲಿಲ್ಲ. ಅಂತಹ ಒಂದು ತ್ಯಾಗ ಮನೋಭಾವದಿಂದ ಕಟೀಲು ಕ್ಷೇತ್ರ ಬೆಳಗಿದೆ. ಹಾಗಾಗಿ ಆಚಾರ್ಯ ತಪಸ್ಸ, ಇನ್ನು ಆಮ್ನಾಯ ಜಪೇನ, ಎಲ್ಲ ಇಲ್ಲಿ ತಂತ್ರಿಗಳಿರಲಿ, ಅರ್ಚಕರಾಗಲಿ, ವೇದಜ್ಞರಾಗಿದ್ದಾರೆ. ಇದರೊಂದಿಗೆ ನಿತ್ಯವೂ ವಿಶೇಷವಾಗಿ ವೇದ ಪಾರಾಯಣ ಆಗ್ತದೆ. ನವರಾತ್ರಿ ಮತ್ತು ಜಾತ್ರೆಯಲ್ಲಿ ಅತ್ಯಂತ ವಿಶೇಷವಾಗಿ ವೇದಗಳ ಪಾರಾಯಣ ಆಗ್ತದೆ. ಆ ಮೂಲಕವಾಗಿ ಕ್ಷೇತ್ರ ವೃದ್ಧಿಗಾಗಿ ಶ್ರಮಿಸುವ ಮನಸ್ಸು ಇಲ್ಲಿದ್ದವರಿಗಿದೆ. ಅದರೊಂದಿಗೆ ನಿಯಮ, ಈಗಾಗಲೇ ಹೇಳಿದಂತೆ 2 ಮನೆತನದವರು ಬಿಟ್ಟು ಬೇರೆಯವರು ಎಳಗೂ ಹೋಗಲಿಕ್ಕಿಲ್ಲ ಒಳಗೆ ಎನ್ನುವಂತಹ ನಿಯಮದಿಂದ ಆರಂಭ ಆಗ್ತದೆ. ತ್ರಿಕಾಲ ಪೂಜೆ ಬೆಳಿಗ್ಗೆ 5:30 ಗಂಟೆಯ ಒಳಗೆ ಸಾಮಾನ್ಯವಾಗಿ ಎಲ್ಲ ಪೂಜೆಗಳು ನಡೆಯುತ್ತದೆ. ದೇವಿಗೆ ಅತ್ಯಂತ ಪ್ರೀತಿಯಾದಂತಹ ಎಳನೀರನ್ನು ದೇವರ ಅಭಿಷೇಕಕ್ಕೆ ಬಿಟ್ಟರೆ ಬೇರೆ ಯಾರೂ ಕುಡಿಯುವುದಿಲ್ಲ. ದೇವರ ಪೂಜೆಗೆ ಬೇಕಾದಂತಹ ಏನು ಹೂವುಂಟು ಅದು ಬಾಳೆ ಹಗ್ಗದಲ್ಲಿ ಕಟ್ಟಿದ ಹೂವನ್ನು ಮಾತ್ರ ದೇವರಿಗೆ ಸಮರ್ಪಣೆ ಮಾಡ್ತೇವೆ. ದಿವಸಕ್ಕೆ 1 ಮುಡಿಗೂ ಮಿಕ್ಕಿ ಅಕ್ಕಿಯ ನೈವೇದ್ಯ ಪಾಯಸಾದಿಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತೇವೆ. ಅದೇ ರೀತಿಯಾಗಿ ಇಂತಹ ಪರ್ವಕಾಲದಲ್ಲಿ ಇದೇ ರೀತಿ ನಡೆಯಬೇಕೆನ್ನುವಂತಹ ವಿಶೇಷವಾದಂತಹ ನಿಯಮಗಳನ್ನು ಹಾಕಿಕೊಳ್ಳುವ ಮೂಲಕವಾಗಿ ಕ್ಷೇತ್ರ ಪ್ರಸಿದ್ಧಿಯನ್ನು ಕಂಡಿದೆ. ಯಾವನೇ ಒಬ್ಬ ಬರಲಿ, ಆ ಪೂಜಾ ಸಮಯವನ್ನು ಬಿಟ್ಟು ಬೇರೆ ಸಮಯದಲ್ಲಿ ಪೂಜೆ ಆಗುವುದಿಲ್ಲ. ಪೂಜಾ ಸಮಯಕ್ಕೆ ಬರಲಿಲ್ಲ ಅಂತ ಪೂಜೆ ನಿಲ್ಲುವುದಿಲ್ಲ. ಆ ಕ್ರಮದಲ್ಲಿ ಆ ಸಮಯದಲ್ಲಿ ಆಗೇ ಆಗ್ತದೆ. ಇಂತಹ ನಿಯಮವನ್ನು ಇಟ್ಟುಕೊಂಡು ನಡೆಯತಕ್ಕಂತಹ ದೇವಸ್ಥಾನ. ಮತ್ತೊಂದು ಉತ್ಸವ. ಈ ಉತ್ಸವಕ್ಕೂ ಕಟೀಲಲ್ಲಿ ವಿಶೇಷವಾದಂತಹ ವೈಶಿಷ್ಟ್ಯ ಉಂಟು. ಅನ್ನದಾನ ಎನ್ನುವುದು ಕಟೀಲಲ್ಲಿ ನಿರಂತರವಾಗಿ ನಡೀತದೆ. ಪ್ರತಿನಿತ್ಯ ಬೆಳಿಗ್ಗೆ ಗಂಜಿ ಊಟ, ಮಧ್ಯಾಹ್ನ ವಿಶೇಷವಾಗಿ ಪಾಯಸದ ಊಟ, ರಾತ್ರಿಯೂ ಪಾಯಸದ ಊಟ. ಅದರೊಂದಿಗೆ ಶಾಲಾ ಮಕ್ಕಳಿಗೆ ಕಟೀಲಿದ್ದು ಸುಮಾರು 2000 ಮಕ್ಕಳಿಗೆ ಪ್ರತಿನಿತ್ಯವೂ ಮಧ್ಯಾಹ್ನದ ಊಟ ನಡೀತದೆ. ಹತ್ತಿರದ ಹಳ್ಳಿಗಳಲ್ಲಿ ಶಾಲೆಗಳಲ್ಲಿ ನಡೆಯತಕ್ಕಂತಹ ಕಾರ್ಯಕ್ರಮಗಳಿಗೆ ದೇವಸ್ಥಾನದಿಂದ ಅನ್ನದಾನದ ಸಹಾಯವನ್ನು ಮಾಡ್ತೇವೆ. ಹತ್ತಿರದ ಕಡಿಮೆ ಆದಾಯ ಇರತಕ್ಕಂತಹ ದೇವಸ್ಥಾನಗಳ
ಉತ್ಸವಾದಿಗಳಿಗೆ ಇಲ್ಲಿಂದ ಅಕ್ಕಿ ಇತ್ಯಾದಿಗಳನ್ನು ಕೊಡುವ ಮೂಲಕವಾಗಿ ಅಲ್ಲಿಯೂ ಅನ್ನದಾನ ನಡೆಯುವ ಹಾಗೆ ಮಾಡ್ತದೆ. ಕಟೀಲಿನ ದುರ್ಗಾ ಸಂಜೀವಿನಿ ಮಣಿಪಾಲ ಆಸ್ಪತ್ರೆಯ ಎಲ್ಲ ರೋಗಿಗಳಿಗೆ ಮತ್ತು ರೋಗಿಗಳೊಂದಿಗೆ ಇರುವವರಿಗೆ ಅನ್ನದಾನದ ಸಹಾಯ ಹಸ್ತವನ್ನು ಚಾಚಿದೆ. ಹೀಗೆ ವಿಶೇಷವಾಗಿ ಅನ್ನದಾನವನ್ನು ಮಾಡುವ ಮೂಲಕವಾಗಿ ವಾರ್ಷಿಕವಾಗಿ ಒಟ್ಟು 22 ಲಕ್ಷ ಜನ ಊಟ ಮಾಡುವಷ್ಟು ದೊಡ್ಡ ಅನ್ನದಾನದ ವ್ಯವಸ್ಥೆ ಕಟೀಲಿನಲ್ಲಿ ಮಾಡಲಾಗಿದೆ. ಈ ಎಲ್ಲದಿಂದ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಇವತ್ತಿಗೆ ಹೇಳಲಿಕ್ಕಿರುವವ ಅನ್ನದಾನದ ವಿಷಯ ಅಲ್ಲ, ಉತ್ಸವದ ವಿಚಾರ. ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ವಾರ್ಷಿಕವಾದಂತಹ ಜಾತ್ರೆ ಎನ್ನುವಂಥದ್ದು ಮೇಷ ಸಂಕ್ರಾಂತಿಯಿಂದ ಆರಂಭಿಸಿ 8 ದಿನಗಳ ಕಾಲ ನಡೀತದೆ. ಇದಲ್ಲದೆ ನವರಾತ್ರಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೇವೆ. ಇದಲ್ಲದೆ ಪಂಚಪರ್ವಗಳು ಅಂತ ಒಂದಷ್ಟು ದೇವರ ಮತ್ತು ದೇವತಾ ಸಾನ್ನಿಧ್ಯಗಳ ಉಪಸಾನ್ನಿಧ್ಯಗಳ ಉತ್ಸವವನ್ನು ಇಲ್ಲಿ ಆಚರಿಸ್ತೇವೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ, ನಮ್ಮ ಕರಾವಳಿಯಲ್ಲಿ ಮೊದಲಾಗಿ ಆರಂಭ ಆಗೋದೇ ನಾಗರ ಪಂಚಮಿಯಿಂದ. ಅಲ್ಲಿಂದ ಒಂದೊಂದೇ ಉತ್ಸವಗಳು, ನಾಗರ ಪಂಚಮಿ ಇರ್ಬೋದು, ಆಮೇಲೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಆಚರಿಸ್ತೇವೆ. ಅದೇ ರೀತಿಯಾಗಿ ಗಣಪತಿಯ ಮಹಾಚೌತಿ ಇರ್ಬೋದು. ಅದೇ ರೀತಿಯಾಗಿ ನಮ್ಮ ರಕ್ತೇಶ್ವರಿಗೆ ಪ್ರತಿ ಸಂಕ್ರಾಂತಿ ದಿವಸ ಪರ್ವವನ್ನು ನಾವು ಮಾಡ್ತೇವೆ. ನಮ್ಮ ಎಲ್ಲಿರತಕ್ಕಂತಹ ಚಾಮುಂಡಿ ಗುಡಿಗೆ ಪ್ರತಿ ವೃಷಭ ಸಂಕ್ರಾಂತಿ ದಿವಸ ಪರ್ವ. ಅದೇ ರೀತಿಯಾಗಿ ಪಡು ಸವಾರಿಯ ದಿವಸ ಬ್ರಹ್ಮರಿಗೆ ಭೋಗರೂಪವಾಗಿ ಪರ್ವದ ಆಚರಣೆಯನ್ನು ಮಾಡಿದ ಹಾಗೆ ದೇವಸ್ಥಾನದ ಕೈಂಕರ್ಯಗಳಲ್ಲಿ ರಾಶಿ ಪೂಜೆ ಇರ್ಬೋದು. ಅದೇ ರೀತಿಯಾಗಿ ಮಾಘ ಪೂರ್ಣಿಮೆ ಇರ್ಬೋದು. ಎಲ್ಲ ಉತ್ಸವಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ಕಟೀಲಿಗೆ ತಾಯಿಗೆ ಉತ್ಸವ ಎನ್ನುವುದು ಅತ್ಯಂತ ಇಷ್ಟವಾದದ್ದರಿಂದ ಯಕ್ಷಗಾನದ ಮೂಲಕವಾಗಿ 6 ತಿಂಗಳ ಕಾಲ ದಿನಕಾರ್ಗಡೆಯಲ್ಲಿ ಉತ್ಸವ ನಡೀತದೆ. ಅತ್ಯಂತ ವಿಜೃಂಭಣೆ. ಕಟೀಲಿನ ಯಕ್ಷಗಾನ ಹೇಳಿದರೆ ಆ ಹಳ್ಳಿಯಲ್ಲಿ ಉತ್ಸವದ ಸಂದರ್ಭ. ಎಷ್ಟೋ ಜನ ಅಲ್ಲಿ ಉಪವಾಸ ಕೂತ್ಕೊಂಡು ಆ ಉತ್ಸವಕ್ಕಾಗಿ ಭಾಗವಹಿಸ್ತಾರೆ. ಅಲ್ಲಿಯೂ ಅನ್ನದಾನಗಳು ಒಂದಷ್ಟು ನಡೀತದೆ. ಹೀಗೆ ನಡೆತಕ್ಕಂತಹ ಉತ್ಸವಗಳ ಸಂಖ್ಯೆ ಅತಿ ಹೆಚ್ಚು. ಅದರಲ್ಲಿಯೂ ವಾರ್ಷಿಕ ಉತ್ಸವ ಎನ್ನುವುದು ಕಟೀಲಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂಥದ್ದು. ವೇಷ ಸಂಕ್ರಾಂತಿಯ ಹಿಂದಿನ ದಿವಸ ದೇವರಿಗೆ 108 ಕಲಶಾಭಿಷೇಕವನ್ನು ಮಾಡುವ ಮೂಲಕವಾಗಿ, ಅದು ದ್ರವ್ಯ ಕಲಶವಾಗಿದ್ದುಕೊಂಡು ಸಾನ್ನಿಧ್ಯ ವೃದ್ಧಿ ಪ್ರಕ್ರಿಯೆ ನಡೀತದೆ. ಅದಕ್ಕಿಂತ ಹಿಂದಿನ ದಿವಸ ವಾಸ್ತು ಇತ್ಯಾದಿಗಳು ಸಪ್ತಶುದ್ಧಿಗಳು ನಡೆಯುವ ಮೂಲಕ ಆ ಸಾನ್ನಿಧ್ಯ ವೃದ್ಧಿಗೆ ಪುಷ್ಟಿ ನೀಡುತ್ತದೆ. ಆ ಮೇಷ ಸಂಕ್ರಾಂತಿಯ ಹಿಂದಿನ ದಿವಸ ರಾತ್ರಿ ದೇವರಿಗೆ ದೊಡ್ಡ ರಂಗಪೂಜೆಯಾಗುವ ಮೂಲಕವಾಗಿ ಅಂಕುರಾರೋಪಣ ಬಲಿ, ಅದರೊಟ್ಟಿಗೆ ಅಂಕುರಾರೋಪಣ ನಡೀತದೆ. ಮೇಷ ಸಂಕ್ರಾಂತಿ ದಿವಸ ಬೆಳಿಗ್ಗೆ ದೇವರಿಗೆ ವಿಶೇಷವಾಗಿ ಧ್ವಜಾರೋಹಣ. ಈ ಪ್ರಕ್ರಿಯೆಯಿಂದ ನಮ್ಮ ಕಾರ್ಯಕ್ರಮ ಆರಂಭ ಆಗ್ತದೆ. ನಮಗೆ ಹೇಳಲಿಕ್ಕೆ ಅದು ಧ್ವಜಾರೋಹಣ ಅಂತ ಮಾತ್ರ ಇರುವುದು. ಅದರ ಹಿಂದಿನ ಕೆಲಸ ಹೇಳಿದರೆ, ಆ ದಿನ ಬೆಳಿಗ್ಗೆ ದೇವಸ್ಥಾನದಲ್ಲಿ ವಿಶೇಷವಾಗಿ ಪುಣ್ಯಾಹ ನಾಂದಿಯಾಗಿ 8 ದಿನಗಳ ಉತ್ಸವದ ಸಂಕಲ್ಪ ಆಗ್ತದೆ. ತಂತ್ರಿಗಳು ಮತ್ತು 3 ಜನ ಅರ್ಚಕ ಪರಂಪರೆಯ ಆಶ್ರಣ್ಣರು, ಅದರೊಂದಿಗೆ ದೇವರು ಹೊರುವವರಿಗೆ ಕಂಕಣಬಂಧ ಎನ್ನುವಂತಹ ವಿಧಿ ನಡೆಯಲ್ಪಡ್ತದೆ. ಕಂಕಣಬಂಧ ಮಾಡಿಸಿಕೊಂಡಂತಹ ಈ 5 ಜನ ಈ 8 ದಿನಗಳ ಕಾಲ ಕಟೀಲು ದೇವಸ್ಥಾನವನ್ನು ಬಿಟ್ಟು ಹೊರ ಹೋಗುವಂತಿಲ್ಲ. ದೇವರ ಕೆಲಸ ಇದ್ದರೆ ಮಾತ್ರ ಹೊರ ಹೋಗ್ಬೋದು, ಇಲ್ಲದ್ರೆ ಹೋಗಲಿಕ್ಕಿಲ್ಲ. ದೇವರೊಟ್ಟಿಗೆ ಹೋಗ್ಬೋದು. ಅಲ್ಲದೆ ಮನೆಯಿಂದ ಬಂದ ಯಾವುದೇ ಆಹಾರ ಪದಾರ್ಥಗಳನ್ನು ಸ್ವೀಕರಿಸಲಿಕ್ಕಿಲ್ಲ. ದೇವಸ್ಥಾನದ ಆಹಾರವನ್ನೇ ಸ್ವೀಕರಿಸಬೇಕು. ಇಂತಹ ಹಲವಾರು ಕಟ್ಟುನಿಟ್ಟಿನ ನಿಯಮದಿಂದ 5 ಜನರು ದೀಕ್ಷಾಬದ್ಧರಾಗಿ ಅಲ್ಲಿ ಉಳಿಯಬೇಕು ಅಂತ ನಿಯಮ ಇದೆ. ಇದಲ್ಲದೆ ಎಲ್ಲ ಆಶ್ರಮರು ಸಹ ಈ ಸಂದರ್ಭದಲ್ಲಿ ದೇವಸ್ಥಾನದ ದೇವಿಯ ಕೈಂಕರ್ಯ ಬಿಟ್ಟರೆ ಹೊರಗೋಗುವಂತಹ ಸಂಪ್ರದಾಯವನ್ನು ಇಟ್ಟುಕೊಳ್ಳಲಿಲ್ಲ. ಈ ರೀತಿಯಾಗಿ ಉತ್ಸವದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಆ ದಿನ ಪೂಜಾ ವಿಧಿಗಳನ್ನು ಒಂದು ಹಂತದಲ್ಲಿ ಬೆಳಿಗ್ಗೆ ಮಾಡಿ ದೇವರು ಧ್ವಜಾರೋಹಣಕ್ಕಾಗಿ ಹೊರಗೆ ಬರ್ತಾರೆ. ದೇವರ ಧ್ವಜಾರೋಹಣ ಸುಮಾರು 10:30 10:45 ನಡೀತದೆ. ಕಟೀಲು ದೇವಸ್ಥಾನದ ಧ್ವಜ ಹೇಳಿದರೆ, ಎಲ್ಲ ಕಡೆಯಲ್ಲಿ ದುರ್ಗಾ ದೇವಸ್ಥಾನದಲ್ಲಿ ಧ್ವಜ ಹೇಳಿದರೆ ದೇವರ ಚಿಹ್ನೆ, ದೇವರ ವಾಹನದ ಗುರುತು. ಅದು ಸಿಂಹ ಆಗಿದ್ದರೆ ಕಟೀಲಲ್ಲಿ ಸಿಂಹ ಮತ್ತು ಆನೆ ಎರಡೂ ಇರತಕ್ಕಂತಹ ಒಂದು ಧ್ವಜ ನಮ್ಮ ಕಟೀಲಿನಲ್ಲಿದೆ.
ಎರಡೂ ಇದ್ದರೆ ಅದು ಮಹಾಲಕ್ಷ್ಮಿಯ ಸಂಕೇತ ಅಂತ ವಾಸ್ತುಶಾಸ್ತ್ರ ನಿರ್ಣಯವಾಗಿ ಹೇಳ್ತದೆ. ಅಂತಹ ಮಹಾಲಕ್ಷ್ಮಿಯ ಧ್ವಜಾರೋಹಣ ಅತ್ಯಂತ ವಿಜೃಂಭಣೆಯಿಂದ ನಡೀತದೆ. ನಮ್ಮ ಕಟೀಲಿನಲ್ಲಿ ಎಲ್ರಿಗೂ ಗೊತ್ತಿದ್ದ ಹಾಗೆ ಧ್ವಜ ಮರ ಅದಕ್ಕೆ ಆವರಿಸಿದ್ದು ಚಿನ್ನದ ಹೊದಿಕೆ. ಅದರೊಟ್ಟಿಗೆ ಆ ಧ್ವಜದ ಆರೋಹಣ ಆದ ಮೇಲೆ ಕಟೀಲಿಗೆ ಸಂಬಂಧ ಇರತಕ್ಕಂತಹ ಕೊಡವಣಿತ್ತಾಯ ದೈವದ ಮುಕ್ಕಾಲ್ದಿ ಬಂದು ದೇವರ ಎದುರಲ್ಲಿ ಒಂದು ದರ್ಶನ ಬಲಿ ನಡೀಲಿಕ್ಕಿದೆ. ಅದು ಅತ್ಯಂತ ಸುಂದರವಾಗಿ ನಡೆಯತಕ್ಕಂತಹ ಬಲಿ. ಇದಾದ ಮೇಲೆ ವಿಶೇಷವಾಗಿ ಸೇವಾಕರ್ತರಿಗೆ, ಗೌರವದ ಮನೆಗಳಿಗೆ ಪ್ರಸಾದವಾಗಿ ಆ ಮೂಲಕವಾಗಿ ದೇವರು ಗರ್ಭಗುಡಿಗೆ ಹೋಗ್ತಾರೆ. ಆಮೇಲೆ ಮಹಾಪೂಜೆ ನಡೀತದೆ. ಮಹಾಪೂಜೆ ಆದಮೇಲೆ ದೇವರು ಹೊರಗೆ ಬಂದು ದೇವಸ್ಥಾನದ ಆರಾಧನಾ ಭೋಜನ ಶಾಲೆಯ ಅಡುಗೆ ಶಾಲೆಗೆ ಹೋಗಿ ಆ ಅನ್ನದ ಹತ್ತಿರ ಆ ದೇವರ ಉತ್ಸವ ಮೂರ್ತಿಯನ್ನಿಟ್ಟು ವಿಶೇಷವಾಗಿ ದೇವರಿಗೆ ಪೂಜೆ, ವೈಶ್ವದೇವಾದಿಗಳು ನಡೆದು ಆ ಅನ್ನದ ರಾಶಿಗೆ ಪಲ್ಲ ಅಂತ ಹೆಸರು. ಆ ಪಲ್ಲಕ್ಕೆ ವಿಶೇಷವಾಗಿ ಪಲ್ಲ ಸೌಟು, ಅದು ನಾಗನ ಚಿಹ್ನೆ ಇರತಕ್ಕಂತಹ ಅನ್ನಬ್ರಹ್ಮ ಮತ್ತು ಅನ್ನಪೂರ್ಣೇಶ್ವರ ವರಿಯ ಸನ್ನಿಧಾನ ಇರತಕ್ಕಂತಹ ಪಲ್ಲ ಸೌಟನ್ನು ಊರುವ ಮೂಲಕವಾಗಿ ಪಲ್ಲ ಪೂಜೆ ಅಂತ ನಡೀತದೆ. ಇದಲ್ಲದೆ ಸಾರ್ವಜನಿಕ ಭೋಜನ ಶಾಲೆಗೂ ಸಹ ದೇವರ ಪ್ರಸಾದ ಮತ್ತು ಪಲ್ಲ ಸೌಟನ್ನು ಕೊಂಡು ಹೋಗಿ ಅಲ್ಲಿ ಇಡುವ ಮೂಲಕವಾಗಿ ವಿಶೇಷವಾಗಿ ಅಲ್ಲಿಯೂ ಸಹ ಅನ್ನದಾನದ ಕುರಿತಾಗಿ ವಿಶೇಷವಾಗಿ ಉಪಾಸನೆ ಮಾಡುವ ಮೂಲಕವಾಗಿ ಅನ್ನದಾನವನ್ನು ಆಚರಿಸ್ತೇವೆ. ಕಟೀಲಿನ ವೈಶಿಷ್ಟ್ಯ ಹೇಳಿದರೆ ಆರಾಧನಾ ಭೋಜನ ಶಾಲೆಯಲ್ಲಿ ನಡೆತಕ್ಕಂತಹ ಅನ್ನದಾನಕ್ಕೆ ಪರಿಮಳದ ನೀರನ್ನೇ ಭಕ್ತಾದಿಗಳಿಗೆ ಕುಡಿಲಿಕ್ಕೆ ಕೊಡಬೇಕು. ಅದಕ್ಕೆ ಆ ನೀರಿಗೆ ಕುಂಕುಮಕೇಸರಿ, ಅದರೊಂದಿಗೆ ಪಚ್ಚಕರ್ಪೂರ, ಹಲವಾರು ಹೂವುಗಳನ್ನು ಹಾಕಿ ಅವುಗಳು ಬಿಟ್ಟಂತಹ ಪರಿಮಳದ ನೀರನ್ನು ಹಂಚುವ ಮೂಲಕವಾಗಿ ಆಚರಣೆ ಮಾಡಬೇಕು. ಆ ದಿವಸ ದೇವರಿಗೆ 5 ವಿಧವಾದಂತಹ ಭಕ್ಷ್ಯಗಳನ್ನು ಮಾಡಬೇಕು. ಆ ದಿನ ಕಟೀಲಿಗೆ ಬಂದವರಿಗೆಲ್ಲ ಬೇಕಾದಷ್ಟು ಲಿಂಬೆಹಣ್ಣಿನ ಪಾನಕವನ್ನು ವಿತರಿಸುವಂತಹ ಕ್ರಮ ಇದೆ. ಇಲ್ಲಿಯ ಗೌಡ ಸಾರಸ್ವತ ಬ್ರಾಹ್ಮಣರು ಅದನ್ನು ಸಿದ್ಧಪಡಿಸ್ತಾರೆ. ದೇವಸ್ಥಾನದಿಂದ ಅದಕ್ಕೆ ಬೇಕಾದಂತಹ ವಸ್ತುಗಳನ್ನು ನೀಡುತ್ತೇವೆ. ಹಿಂದೆ ಅದಕ್ಕೆ ಒಂದಷ್ಟು ಹಣವನ್ನು ಡಿಪಾಸಿಟ್ ಇಟ್ಟವರು ಇದ್ದಾರೆ. ಇದೆಲ್ಲವನ್ನು ಸೇರಿಸಿ ಸುಮಾರು 10,000 ಜನರು ಕುಡಿಯುವಷ್ಟು ಪಾನಕವನ್ನು ಸಿದ್ಧಪಡಿಸ್ತೇವೆ. ಆ ದಿವಸ ಅವರ ಮನೆಗೆ ಕೊಂಡೋಗ್ಲಿಕ್ಕೂ ನಾವು ಪಾನಕವನ್ನು ಕೊಡ್ತೇವೆ. ಇಂತಹ ವೈಭವದ ದಿನ ಹೇಳಿದರೆ ಅದು ಧ್ವಜಾರೋಹಣ ದಿವಸ. ಹೀಗಾಗಿ ಮಧ್ಯಾಹ್ನದ ವಿಶೇಷ ಆರಾಧನೆ ನಡೀತದೆ. ಅದಕ್ಕೊಂದು ಒಡೆ ಎನ್ನುವಂತಹದ್ದು ಎಲ್ಲ ಭಕ್ತರಿಗೂ ನಾವು ಪ್ರಸಾದ ರೂಪದಲ್ಲಿ ಹಾಕ್ತೇವೆ. ಅದು ಒಡೆಯನ್ನು ಮತ್ತೂ ಹೆಚ್ಚು ತಯಾರಿಸಿ ಮರುದಿನ ನಮ್ಮ ಊರಿನ ತೂಟದಾರದಲ್ಲಿ ಭಾಗವಹಿಸತಕ್ಕಂತಹ ಎಲ್ಲ ಭಕ್ತಾದಿಗಳಿಗೆ ಆಯಾ ಜಾಗದ ಗುರುಕಾರರ ಮೂಲಕವಾಗಿ ಹಂಚುವ ಕಾರ್ಯಕ್ರಮ ಇದೆ. ಆ ಒಡೆಯನ್ನು ತಿಂದೇ ಅವರು 8 ದಿವಸಗಳ ಕಾಲ ಉಪವಾಸ ಇದ್ದು ಆ ತೂಟದಾರವನ್ನು ಮಾಡಲಿಕ್ಕಿದ್ದಾರೆ. ಹೀಗೆ ಮಧ್ಯಾಹ್ನದ ಸಮಾರಾಧನೆ ಆದಮೇಲೆ ಸಾಯಂಕಾಲದ ಹೊತ್ತು ದೇವರಿಗೆ ವಿಶೇಷವಾದಂತಹ ಬಲಿ ನಡೀಲಿಕ್ಕಿದೆ. ಬಲಿ ಈ ಉತ್ಸವದ 8 ದಿನಗಳಲ್ಲಿ ವಸಂತ ಮಂಟಪದಲ್ಲಿ ದೇವರನ್ನಿಟ್ಟು ವಿಶೇಷವಾಗಿ ಪೂಜೆ ಆಗಲಿಕ್ಕಿದೆ. ನಿತ್ಯವೂ ಅಷ್ಟಾವಧಾನ ಸೇವೆ ನಡೀಲಿಕ್ಕಿದೆ. ಬಲಿಯಲ್ಲಿ ಇರತಕ್ಕಂಥದ್ದು ಮೊದಲು ಒಳ ಸುತ್ತಲ್ಲಿ ಬಲಿ ನಡೀತದೆ. ಆಮೇಲೆ ಹೊರ ಸುತ್ತು ಅಂತ ಇದೆ. ಅದರಲ್ಲಿ ಪಟಾಮ್ ಸುತ್ತು, ಆಮೇಲೆ ಉಡುಕು ಸುತ್ತು, ಅದರೊಂದಿಗೆ ಚೆಂಡೆ ಸುತ್ತು, ಸರ್ವವಾದ್ಯ ಸುತ್ತು, ಆದ ಮೇಲೆ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ. ಆಮೇಲೆ ದೇವರು ಚಿನ್ನದ ರಥದಲ್ಲಿ ಕುಳಿತುಕೊಂಡು ಒಂದು ಸುತ್ತು ವಾದ್ಯದೊಂದಿಗೆ ಬರಲಿಕ್ಕಿದೆ. ರಥೋತ್ಸವ, ಚಿನ್ನದ ರಥೋತ್ಸವ ಆದ ಮೇಲೆ ಧ್ವಜಾರೋಹಣ ದಿವಸ ಬೆಳ್ಳಿಯ ಪಲ್ಲಕ್ಕಿ, ಬೇರೆ ದಿವಸ ಚಿನ್ನದ ಪಲ್ಲಕ್ಕಿಯಲ್ಲಿ ದೇವರು ಕೂತ್ಕೊಂಡು ಉತ್ಸವ ನಡೀಲಿಕ್ಕಿದೆ. ಈ ಪಲ್ಲಕ್ಕಿಯ ಉತ್ಸವ ಎನ್ನುವಂಥದ್ದು ಕಟೀಲಿನಲ್ಲಿ ಮತ್ತೊಂದು ವೈಶಿಷ್ಟ್ಯ. ಇಲ್ಲಿಯ ಬ್ರಾಹ್ಮಣ ಸಮುದಾಯದ ಊರಿನವರು ಸೇರಿ ಆ ಪಲ್ಲಕ್ಕಿಯನ್ನು ಹೊರ್ತಾರೆ. ಆ ಹೊರುವ ಸಂದರ್ಭದಲ್ಲಿ ಪ್ರತಿಯೊಂದು ಸುತ್ತಿಗೊಂದು ವೈಶಿಷ್ಟ್ಯ. ಮೊದಲನೇ ಸುತ್ತು ಕಟೀಲಿನ ನಾಗಸ್ವರ, ಆಮೇಲೆ ವಿಶೇಷವಾದಂತಹ ವೇದ, ಆಮೇಲೆ ಭಜನೆ, ಯಕ್ಷಗಾನ, ಆಮೇಲೆ ಇನ್ನಿತರ ಒಂದಷ್ಟು
ಕಲಾ ಮಾಧ್ಯಮಗಳು ಬೇರೆ ಬೇರೆ ಕಡೆಯಿಂದ ಬಂದು ಆ ಸಮಯಕ್ಕೆ ಸೇವೆಗಾಗಿ ನಾಗಸ್ವರಗಳು ಬರ್ತವೆ. ಅದೇ ರೀತಿಯಾಗಿ ಸಂಗೀತ ಕಾರ್ಯಕ್ರಮ ನಡೀತದೆ, ಭರತನಾಟ್ಯ ಕಾರ್ಯಕ್ರಮದ ದೇವರ ಎದುರಲ್ಲಿ ನಡೀತದೆ. ಅದರೊಂದಿಗೆ ಮತ್ತೆ ಮುಂದೆ ಮುಂದೆ ಹೋದ ಹಾಗೆ ಅದಕ್ಕೆ ಮಾರಾರವರ ಚೆಂಡೆ, ಪಂಚವಾದ್ಯ ಇತ್ಯಾದಿಗಳ ಸೇವೆಯೂ ನಡೀತದೆ. ಇದರೊಂದಿಗೆ ಯಕ್ಷಗಾನ ಎನ್ನುವುದು ಕಡ್ಡಾಯವಾಗಿ ನಡೀಲೇಬೇಕು. ಪ್ರತಿದಿನ ಕಟೀಲಿನ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ದೇವರಿಗೆ ಒಂದು ಪ್ರದಕ್ಷಿಣೆಯ ಯಕ್ಷಗಾನ ನಡೆದರೆ 2ನೇ ದಿನದಿಂದ 7ನೇ ದಿನದವರೆಗೆ ಕಟೀಲಿನ 6 ಮೇಳಗಳ ಒಂದೊಂದು ಮೇಳದ ಯಕ್ಷಗಾನದ ಒಂದು ತಂಡ ಒಂದು ದೇವರದಲ್ಲಿ ಕುಣಿದು ಒಂದೊಂದು ಪ್ರದಕ್ಷಿಣೆ ಬರಲಿಕ್ಕಿದೆ. ಇದಾದ ಮೇಲೆ ಬ್ಯಾಂಡ್ ಇತ್ಯಾದಿಗಳು ನಡೀತದೆ. ಸರ್ವವಾದ್ಯದ ಸುತ್ತ ಆದ ಮೇಲೆ ಅಷ್ಟಾವಧಾನದ ಸೇವೆಯಾಗಿ ದೇವರು ಒಳಗಾಗ್ತಾರೆ. ಅಲ್ಲಿಗೆ ಮುಗಿಯುವುದಿಲ್ಲ. ಆಮೇಲೆ ರಾತ್ರಿ ಪೂಜೆ ಆದಮೇಲೆ ಪುನಃ ದೇವರಿಗೆ ಭೂತಬಲಿ ಅಂತ ಎನ್ನುವಂತಹ ಉತ್ಸವ ನಡೀಲಿಕ್ಕಿದೆ. ಮೊದಲನೇ ದಿನ ಧ್ವಜಾರೋಹಣ ದಿವಸ ನಡೆಯುವಂತಹ ಉತ್ಸವ ಸಂದರ್ಭದಲ್ಲಿ ದೇವರಿಗೆ ಅಟ್ಟೆಗನ್ನಡಿ ಇರುವುದಿಲ್ಲ. ಆ ದಿವಸ ರಾತ್ರಿ ಭೂತಬಲಿಗೆ ಕಟ್ಟಿದಂತಹ ಅಟ್ಟೆಗನ್ನಡಿಯನ್ನು ಮತ್ತೆ ಬಿಚ್ಚಲಿಕ್ಕಿಲ್ಲ. ಮತ್ತೆ ಧ್ವಜ ಅವರೋಹಣ ದಿವಸವೇ ಅದನ್ನು ಬಿಚ್ಚುವಂಥದ್ದು. ಅಷ್ಟು ದಿನ ಬಲಿದೇವರ ಮೂರ್ತಿ ಏನಿದೆ ಅದು ದೇವರ ತೀರ್ಥ ಮಂಟಪದಲ್ಲಿ ಇರಲಿಕ್ಕಿದೆ. ಗರ್ಭಗುಡಿಯೊಳಗೆ ಉತ್ಸವ ಮೂರ್ತಿ ಇರುವುದಿಲ್ಲ. ಗರ್ಭಗುಡಿಯಲ್ಲಿ ನಿತ್ಯವೂ ದೇವರಿಗೆ ಉತ್ಸವದ ದೇವರ ಪೂಜೆ ಆಗ್ತದೆ. ಆಮೇಲೆ ಬಲಿದೇವರಿಗೆ ಪೂಜೆ ಆಗ್ತದೆ. ಅದಾದ ಮೇಲೆ ನಿತ್ಯವೂ ಆ ಧ್ವಜದಲ್ಲಿ ಧ್ವಜಾರೋಹಣ ಆದ ಮೇಲೆ ಆ ವಾಹನಕ್ಕೆ ಧ್ವಜಕ್ಕೆ ಪೂಜೆ ಆಗಲಿಕ್ಕಿದೆ. ಇಂತಹ ಕ್ರಮವನ್ನು ಇಟ್ಕೊಂಡು ಪ್ರತಿದಿನ ಉತ್ಸವ ನಡೀತದೆ. ಇದಿಷ್ಟು 1ನೆಯ ದಿನದ ಅಂದರೆ ಧ್ವಜಾರೋಹಣದ ದಿನದ ಉತ್ಸವದ ಪರಿಕಲ್ಪನೆ.